ಈ ದಿನ ಉಗುರು ಕತ್ತರಿಸಿದರೆ ಮಾತ್ರ ನೀವು ಶ್ರೀಮಂತರಾಗುತ್ತೀರಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಟ್ಯಾಗ್ಲೈನ್ ಕೇಳಿದರೆ ನಿಮಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಆದರೆ ಇದು ಸತ್ಯ. ಉಗುರು ಕತ್ತರಿಸುವುದು ನಮ್ಮ ಗುರುಗಳಲ್ಲಿ ಕುಳಿತ ಕೆಸರು, ಹೊಲಸು ನಾವು ತಿನ್ನುವ ಊಟದೊಳಗೆ ಹೋಗುತ್ತದೆ ಹಾಗೂ ಇದರಿಂದ ಅನೇಕ ರೋಗಗಳು ಸಂಭವಿಸುತ್ತದೆ ಅಂತ ನಾವು ಉಗುರು ಕತ್ತರಿಸುತ್ತೇವೆ. ಆದರೆ ಇದರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಕೆಲವು ಅಂಶಗಳು ಉಲ್ಲೇಖವಾಗಿವೆ. ಅದರ ಪ್ರಕಾರ ಈ ದಿನ ಮಾತ್ರ ಉಗುರು ಕತ್ತರಿಸಬೇಕು. ಈ ದಿನ ಉಗುರು ಕತ್ತರಿಸಿದರೆ ಮಾತ್ರ ಒಳ್ಳೆಯದಾಗುತ್ತದೆ. ಹೀಗೆ ಪ್ರತಿಯೊಂದು ಅಂಶವೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಹಾಗಾದರೆ ಬನ್ನಿ, ಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಯಾವ ದಿನ ಉಗುರು ಕತ್ತರಿಸಿ ಒಳ್ಳೆಯದಾಗುತ್ತದೆ ಅಂತ ತಿಳಿದುಕೊಳ್ಳೋಣ. ಸೋಮವಾರ. ಸೋಮವಾರ ಶಿವನ ವಾರವಾಗಿರೋದ್ರಿಂದ ಆ ದಿನ ಉಗುರು ಕತ್ತರಿಸಿದರೆ ಅನೇಕ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಮಂಗಳವಾರ. ಸ್ನೇಹಿತರೆ, ಈ ವಾರ ಉಗುರು ಕತ್ತರಿಸಿದರೆ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ಸಾಲದ ಕೂಪತ್ತದಲ್ಲಿ ನೆರಳಾಡಬೇಕಾಗುತ್ತದೆ. ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ. ಬುಧವಾರ. ಈ ವಾರ ಉಗುರು ಕತ್ತರಿಸುವುದಕ್ಕೆ ಒಳ್ಳೆಯ ದಿನವಾಗಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರ ಜೊತೆಗೆ ನೀವು ಆದರ್ಭ ಶ್ರೀಮಂತರಾಗುತ್ತೀರಾ. ಗುರುವಾರ. ಈ ದಿನವೂ ಕೂಡ ಉಗುರು ಕತ್ತರಿಸುವುದಕ್ಕೆ ಒಳ್ಳೆಯ ದಿನವಾಗಿದ್ದು ನಿಮ್ಮ ಎಲ್ಲ ಸಾಲ ತೀರುತ್ತದೆ ಹಾಗೂ ನಿಮ್ಮಲ್ಲಿ ಒಳ್ಳೆಯ ಮಾನವೀಯತೆ ಗುಣಗಳು ಕೂಡ ಬೆಳೆಯುತ್ತದೆ. ಶುಕ್ರವಾರ. ಈ ದಿನ ಶಾಂತಿ ನೆಮ್ಮದಿಗೆ ಸಂಕೇತವಾಗಿದ್ದು ಈ ದಿನ ಉಗುರು ಕತ್ತರಿಸಿದರೆ ನಿಮಗೆ ಯಾವುದೇ ಹಾನಿ ಉಂಟಾಗುವುದಿಲ್ಲ. ಅಷ್ಟೇ ಅಲ್ಲದೆ ನೀವು ಉತ್ತಮ ಪ್ರಗತಿಯತ್ತ ದಾಪುಗಾಲು ಇಡುತ್ತೀರಾ. ಶನಿವಾರ. ಸ್ನೇಹಿತರೆ, ಈ ದಿನದಂದು ಉಗುರು ಕತ್ತರಿಸಿದರೆ ನಿಮ್ಮ ಗ್ರಹಗತಿಗಳ ಮೇಲೆ ಅಪಾರವಾದ ಪರಿಣಾಮವನ್ನುಂಟು ಮಾಡುತ್ತದೆ ಹಾಗೂ ಈ ದಿನದಂದು ಉಗುರು ಕತ್ತರಿಸುವುದು ತುಂಬಾನೇ ಅಪಾಯಕಾರಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಭಾನುವಾರ. ಸ್ನೇಹಿತರೆ, ಭಾನುವಾರದಂದು ಉಗುರು ಕತ್ತರಿಸುವುದರಿಂದ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ ಹಾಗೂ ಈ ದಿನದಂದು ಉಗುರು ಕತ್ತರಿಸಿದರೆ ನೀವು ಸದೃಢವಾಗಿ ಶ್ರೀಮಂತರಾಗಿ ಬೆಳೆಯುತ್ತೀರಾ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.